ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ರೆಡಿ ಆಗಿದ್ದಾಯಿತು, ಶಾಪ್ಗೆ ಹೊರಡಬೇಕು. ನಾನು ಶಾಪ್ಗೆ ಅನ್ನೋಕ್ಕಿಂತ ಮುಂಚೆ ಯಶವಂತಪುರಕ್ಕೆ ಹೋಗಬೇಕು. ಮತ್ತು ನಂದು ಒಂದು ಜ್ಯುವೆಲರಿ ಏನಿದೆ ಅದು ಕಡ ಒಂದು ಸ್ವಲ್ಪ ಇದಾಗ್ಬಿಟ್ಟಿತ್ತು, ಒಂಥರ ಏನೋ ಬಿಟ್ಟಂಗೆ ಆಗ್ಬಿಟ್ಟಿತ್ತು. ಸೊ ಆದ್ದರಿಂದ ಅದನ್ನು ಒಂದು ಸ್ವಲ್ಪ ಕೊಟ್ಬಿಟ್ಟು ಬಂದಿದ್ದೆ. ಇವಾಗ ಹೋಗಿ ಅಂದರೆ ಹೊಸ ವರ್ಷದ ದಿನವೇ ಕೊಟ್ಟು ಬಂದಿದ್ದು, ಅದು ಇನ್ನೂ ಇದು ಮಾಡಿರಲಿಲ್ಲ. ಆ್ಯಂಡ್ ಜೊತೆಗೆ ಅವತ್ತು ನಾನು ಜ್ಯುವೆಲರಿ ತೊಗೊಂಡಿದ್ನಲ್ಲ, ಅದ್ರದ್ದು ಪೇಮೆಂಟು ಕೂಡ ಕೊಟ್ಟಿರಲಿಲ್ಲ ನಾನು. ಸೊ ಅವ್ರು ಕ್ಯಾಶೇ ಕೊಟ್ಬಿಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಬಂದಿದ್ದೆ. ಸರಿ ಅಂತೇಳಿ ಇವಾಗ ಹೋಗಿ ಅಲ್ಲಿ ಅಮೌಂಟ್ ಕೊಟ್ಟು ಹಾಗೆಯೇ ಕಡನ ಈಸ್ಕೊಂಡು ಸ್ವಲ್ಪ ಯಶವಂತಪುರಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೊರಡುವ. ಬೆಳಗ್ಗೆ ತಿಂಡಿ ಮಾಡಿದಾಯಿತು. ತಿಂಡಿ ನನಗೆ 3 ದಿನದಿಂದ ವೀಡಿಯೋ ಮಾಡಿಲ್ಲ. 3 ದಿನದಿಂದ ವೆರೈಟಿ ಅಡುಗೆಗಳನ್ನ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅದು ಹೇಳ್ತಾ ಇರ್ತೀನಲ್ಲ, ವೀಡಿಯೋ ಮಾಡೋಕೆ ಹಿಡಿತು ಅಂತಂದರೆ ನನಗೆ ಕೆಲಸ ಸಾಗೋದಿಲ್ಲ. ಬೇಗ ಪಟ್ ಅಂತ ಆಗಬೇಕು ಬೆಳಗ್ಗೆ. ಅದಕ್ಕೋಸ್ಕರ ಸೊ ನನಗೆ ಇಲ್ಲಿ ಗಾಯ ಆಗಿಬಿಟ್ಟಿತ್ತು. ಇವಾಗ ಒಂದು ಸ್ವಲ್ಪ ಎಲ್ಲ ಕಡಿಮೆ ಆಗ್ತಾಯಿದೆ. ಒಣಗ್ದಂಗೆ ಸಿಪ್ಪೆ ಥರ ಎದೊಳ್ತಿದೆ. ಅದು ಏನೋ ಫಸ್ಟ್ ಟೈಮ್ ನನಗೆ ಹೀಟ್ ಜಾಸ್ತಿ ಆಗಿತ್ತು ಅಂತ ಹೇಳ್ತಿದ್ನಲ್ಲ, ನೋಡಿ ಇದೆಲ್ಲ ಪಿಂಪಲ್ಗಳು ಅದೇನೇ ಬಂದು ಈ ಥರ ಆಗಿದ್ದು. ಮತ್ತು ಇಲ್ಲೂ ಎದ್ಬಿಟ್ಟಿತ್ತು, ಒಳ್ಳೆ ಇದ್ರ ಥರ, ಈ ಜೋಕರ್ ಥರ ಇಲ್ಲಿ ಎದ್ಬಿಟ್ಟಿತ್ತು. ಸರಿ ಹೋಗ್ತಾ ಇದೆ. ಇವಾಗ ಶಾಪ್ ಹತ್ರ ಹೋಗಿ ಏನಾಗಿದೆ ಏನು ಎತ್ತ ಎಲ್ಲ ನೋಡ್ಕೊಂಡು ಹಾಗೆ ಸ್ಟ್ರೈಟ್ ಜ್ಯುವೆಲರಿ ಶಾಪ್ ಹತ್ರ ಹೋಗಿ ಆಮೇಲೆ ಯಶವಂತಪುರಕ್ಕೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನಂತ ಗೊತ್ತಿಲ್ಲ, ನೋಡೋಣ. ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಹೊಡುವ. ಕೈಗೆ ಕೊಡ್ತೀರಾ? ಏನು ಹೇಳ್ತಾರೆ ನೆಕ್ಲೆಸ್ಗೆ ಹೆಸರು? ಇದು ಒಂದು ಒರಿಜಿನಲ್ ರೂಬಿ ಅನ್ಕಟ್ ಇದು ಡೈಮಂಡ್ಲೆ ತುಂಬಾ ಚೆನ್ನಾಗಿರೋ ಪೀಸ್ ಬಂದಿದೆ ಮೇಡಮ್ ಅವರೇ, ತಗೊಳ್ಳಿ ಅಂತ ನಿಮ್ಗೆ ನಾವು ಎಷ್ಟು ಗ್ರಾಮ್ ಅಂದ್ರೆ ಇದು ಬಹಳ ಕಡಿಮೆ, ಓನ್ಲಿ 90 ಗ್ರಾಮ್ಸ್ ಅಷ್ಟೇ. ಬಹಳ ಕಡಿಮೆ, ಓನ್ಲಿ 90 ಗ್ರಾಮ್ಸ್ ಅಷ್ಟೇ. ಓಕೆ, ಎರಡು ಮೂರು ಫೇಮಸ್ ಯೂಟ್ಯೂಬರ್ ಫುಲ್ ಇದು ಮಾಡ್ತಾರೆ. ಇದೊಂಥರ ಡಿಸೈನ್, ಎರಡು ಡಿಸೈನ್ 90 ಗ್ರಾಮ್ಸ್. ಬೇಕಿದ್ರೆ ಯಾರು ಡಿಸೈನ್ ಮಾಡಿಸ್ಕೊಳ್ಳಿ. ಬನ್ನಿ ನಮ್ಮ ಅಂಗಡಿ ವಿಸಿಟ್ ಮಾಡಿ. SBB ಜ್ಯುವೆಲರ್ಸ್, ಗಂಗಾಮ ಸರ್ಕಲ್. ಓಕೆ ಮ್ಯಾಮ್. ಕುಶಿಮಾ ಇತ್ತೀಚೆಗೆ ತುಂಬಾ ಹಠ ಮಾಡ್ತಾಯಿದ್ಲು. ಇಲ್ಲ ಪುಸಿ ಕ್ಯಾಟ್ ಬೇಕು, ಇಲ್ಲ ಪಪ್ಪಿ ಬೇಕು, ಯಾವುದಾದ್ರೂ ಚಿಕ್ಕ ನಾಯಿ ಮರಿ ಬೇಕು ಅಂತ ಹೇಳಿ. ನಾನು ಇಷ್ಟು ದಿನ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ 1-2 ದಿನದಿಂದ ಯಾಕೋ ನನಗೂ ತುಂಬ ಆಸೆ ಆಗ್ತಾಯಿತ್ತು. ಇಲ್ಲ ತರೋಣ ಮನೆಗೊಂದು ಯಾವುದಾದ್ರೂ ಪ್ರಾಣಿ ಬೇಕು ಮನೆಯಲ್ಲಿ ಅವಳಿಗೆ ಆಟ ಆಡೋದಕ್ಕೆ ಅಂತ ಹೇಳಿ. ಇವಾಗ ನಮಗೆಲ್ಲ ಅವಳು ಒಂಥರ ಏನು ಮನೆಯಲ್ಲಿ ಮಗು, ನಮಗೆ ಟೈಮ್ ಪಾಸ್ ಆಗುತ್ತೆ. ಇವಳಿಗೆ ಟೈಮ್ ಪಾಸ್ ಆಗಬೇಕು ಅಂತಂದರೆ ಮನೆಯಲ್ಲಿ ಒಂದು ಯಾವುದಾದ್ರೂ ಪ್ರಾಣಿ ಬೇಕಾಯಿತು ಅಂದರೆ, ಇಲ್ಲ ಬೇಕು, ಇಲ್ಲ ನಾಯಿ ಮರಿ ಏನಾದರೂ ಸರಿ ಬೇಕಾಗಿತ್ತು. ಸೊ ಆವಾಗ ಯೋಚನೆ ಮಾಡಿ ನಾವು ಡಿಸೈಡ್ ಮಾಡಿ ರಿಷಿಗೆ ಫೋನ್ ಮಾಡಿದೆ. ಯಾಕೆಂದರೆ ನಾಯಿ ವಿಚಾರ ಅಂತ ಬಂದಾಗ ನನಗೆ ಅವನೇ ಪಟ್ಟಂತ ತಲೆ ಬರುತ್ತೆ. ಯಾಕಂದ್ರೆ ಅವ್ನು ತುಂಬ ಅವ್ನಿಗೆ ಗೊತ್ತು ಇದ್ರ ಬಗ್ಗೆ. ಸೊ ಮರಿಗಳೆಲ್ಲ ಫ್ರೆಂಡ್ಸ್ ಎಲ್ಲ ಮಾರ್ತಾಯಿರ್ತಾರೆ, ಇಲ್ಲ ಅವನು ನಾಯಿಗಳು ಎಷ್ಟೊಂದು ಸಾಕಿದ್ದಾನೆ ಅದಕ್ಕೋಸ್ಕರ. ಆಮೇಲೆ ರಕ್ಷಿತು ಕೂಡ ಫ್ರೆಂಡ್ಸ್ ಯಾರೋ ಗೊತ್ತಿರೋರು ಇದ್ದಾರೆ ಅಂತ ಹೇಳಿ ರಕ್ಷಿತು ಕೂಡ ಇದು ಮಾಡ್ದೆ. ನಾನು ಇವಾಗ ಅವರು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಬಂದಿದ್ದೀವಿ. ಯಾವುದು ನಾಯಿ ಯಾವುದಪ್ಪ ಅಂತಂದರೆ ಪುಡಾಲ್ ಅಂತ ಹೇಳೋ ಬರುತ್ತಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇದು ಅವರಪ್ಪ ಆ ಮರಿ ಬಂದು ಆ ಕಡೆ ಮೂಲೆಗೆ ಹೋಗ್ಬಿಟ್ಟಿತ್ತು, ಎದ್ರುಕೋತಾಯಿತ್ತು ತುಂಬ. ಇನ್ನೂ ಅವಾಗ ತನ್ನ ತಾಯಿಯಿಂದ ಕರ್ಕೊಬಂದಿದ್ರು. ಇನ್ನು 45 ಡೇಸ್ ಏನೋ ಆಗಿತ್ತು. ಸೊ ಇವಾಗ ನಾವು ತಗೊಂಡು ಬಂದ್ವಿ. ಸೊ ಇದು ಎಷ್ಟಿರ್ಬೋದು ಪ್ರೈಸು ಅಂತ ಸುಮಾರು ಜನ ಇರುತ್ತೆ. ಎಷ್ಟು ನಿಖಿತಾ ಅಂತಲೂ ಕೇಳ್ಬೋದು. ನೋಡೋಣ, ಗೆಸ್ ಮಾಡಿ ಎಷ್ಟಿರ್ಬೋದು ಇದ್ರ ಪ್ರೈಸು, ನಾವು ಎಷ್ಟು ಕೊಟ್ಟಿರ್ಬೋದು ಅಂತ ಹೇಳಿ ನೀವು ಒಂದು ಗೆಸ್ ಮಾಡಿ ಕಮೆಂಟ್ನಲ್ಲಿ ಹೇಳಿ. ಅಥವಾ ನೀವು ಯಾರಾದರೂ ಈ ನಾಯಿ ಪಪ್ಪಿನ ಸಾಕಿದರೆ ನೀವೆಷ್ಟು ತೊಗೊಂಡ್ರಿ, ಎಷ್ಟು ಕೊಡ್ಬೋದು ಏನು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡ್ಬೋದು ನೀವು. ಇನ್ನು ಕುಶಿಮಾ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನೂ ತೋರಿಸಿಲ್ಲ ನಾನು. ಓಕೆ, ಇವಾಗ ಹೇಳಿಲ್ಲ ಅವಳು. ಆ್ಯಕ್ಚುಲಿ ಬೆಳಗ್ಗೆನೇ ಕೇಳಿದ್ದವಳು, ಅಮ್ಮ ನನಗೆ ಕೊಡೋ ಅಂತ. ಸೊ ಸರ್ಪ್ರೈಸ್ ಇವಾಗೆಲ್ಲ ನಾನು ಏನು ಮಾಡಿದ್ದೀನಿ ಗೊತ್ತಾ ಇವಾಗ ಅದಕ್ಕೆ. ನೋಡೋಣ ಹೆಂಗೆ ಸರ್ಪ್ರೈಸ್ ಆಗ್ತಾಳೆ ಅಂತ. ಫ್ರೆಂಡ್ಸ್, ಇವಾಗ ಕುಶಿಮಾ ಬಂದಿಲ್ಲ ಇನ್ನೂ. ಮನೆ ಒಳಗಡೆ ನಾನು ಮಾತ್ರ ಬಂದೆ. ಸೋಮಿನು ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾನು ಬಂದೆ. ಯಾವ ರೀತಿ ಸರ್ಪ್ರೈಸ್ ಆಗ್ತಾಳೆ ನೋಡೋಣ. ಹೈ ಭಯ ಥರ ಪಡ್ತಾಯಿದೆ, ಮತ್ತು ತುಂಬಾ ಗಡ ಅಂತ ನಡುಗ್ತಾ ಇದೆ. ಮತ್ತು ಇನ್ನೂ ಇವಾಗ 45 ಡೇಸ್ ಮರಿ ಅಲ್ವಾ. ಸೊ ಅದಕ್ಕೆ ಏನೋ ಒಂಥರ ಭಯ ಥರ. ಮತ್ತು ಇನ್ನೂ ಅದಕ್ಕೆಲ್ಲ ಸ್ನಾನ ಮಾಡಿಸಿಲ್ಲ, ಸ್ವಲ್ಪ ಸ್ಮೆಲ್ ಥರ ಇಲ್ಲದೆ. ಅದಕ್ಕೆ ರಕ್ಷಿತಿಗೆ ಹೇಳಿದ್ದೀನಿ ಎಲ್ಲ ತೊಗೊಂಡ್ಬಾರು, ಅದಕ್ಕೆ ಶಾಂಪು ಗಿಂಪು ಏನೇನು ಬರ್ತಿದ್ದೆಲ್ಲ ತೊಗೊಂಬಾ ಅಂತ ಹೇಳಿದ್ದೀನಿ. ನೋಡೋಣ ಬಂದರು ಅನಿಸುತ್ತೆ.
ನೀನು ಏನ್ ಸರ್ಪ್ರೈಸ್ ಡೋರ್ ಕ್ಲೋಸ್ ಮಾಡಿ ಸು ಏನು ಏನ್ ಸರ್ಪ್ರೈಸ್ ಏನು ಏನ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್ಪ್ರೈಸ್ ಅವಳಿಗೆ ಯಾರೋ ಬಂದಿದ್ದಾರೆ ಗೆಸ್ಟ್ ಅಂತಂದೆ ಎಲ್ಲಿದೆ ನೋಡಿ ಖುಷಿ ಟಂಟಣ ಯಾರು ಬಂದಿದ್ದಾರೆ ಅಲ್ಲಿ ನೋಡು ಅಲ್ಲಿ ನೋಡು ಯಾರು ಬಂದಿದ್ದಾರೆ ಖುಷಿಮಾ ಖುಷಿಮಾ 1 2 ಸರ್ಪ್ರೈಸ್ ಕಮ್ ಖುಷಿಮಾಗೆ ಖುಷಿಮಾಗೆ ಸರ್ಪ್ರೈಸ್ ಕೊಡೋಣ ಅಂತ ಇವಾಗ ಖುಷಿಮಾ ರಿವೀಲ್ ಮಾಡ್ತಾಳೆ ಏನ್ ಸರ್ಪ್ರೈಸ್ ಅಂತ 1 2 ಓಪನ್ ಓಪನ್ ಖುಷಿ ಓಪನ್ ಮಾಡು ಓಪನ್ ಮಾಡು ಓಪನ್ ಮಾಡು ಬಟ್ಟೆ ಓಪನ್ ಮಾಡು ಬಟ್ಟೆ ಓಪನ್ ಮಾಡು ಬಟ್ಟೆ ಓಪನ್ ಮಾಡಲಿ ಇದನ್ನ ಓಪನ್ ಮಾಡಿ ಇದು ತೆಗಿ ಇದನ್ನ ಇದಲ್ಲ ಇದನ್ನ ತೆಗಿ ಏನ್ ಮಾಡ್ಲೇ ಇದು ಅವ ಏನದು ಕ್ಯೂಟಿಟಿ ಐ ಖುಷಿ ಎಂತ ಇದು ಏನಿದು ಏನದು ಸಿಗಿ ಅಲ್ಲ ಮಗಳೇ ಹೆಸರಿಡೋಣ ಇದಕ್ಕೊಂದು ಹೆಸರಿಡೋಣ ಓಕೆನಾ ಓಕೆ ಎತ್ಕೋಬೇಕು ಪಾಪು ತರ ಎತ್ಕೋಬೇಕು ಪಾಪು ತರ ಉಗುರಿದೆ ಕ್ಯೂಟ್ ಓಕೆ ಸೂಪರ ಸೂಪರ ಮಗಳೇ ಏನದು ಖುಷಿ ಟಾಯ್ ಟಾಯ್ ಡಾಗ್ ಡಾಗಿ ಐ ಖುಷಿ ನೀವು ಖುಷಿನ್ ಬಿಡಲ್ವಂತೆ ಸೊ ಕ್ಯೂಟ್ ಫೋಟೋಕೆನಾ ಕ್ಯೂಟಾ ಹ್ಯಾಪಿ ಹ್ಯಾಪಿ ಫೋಟೋಕೆ ಕೆಳಗೆ ಕೊಡು ಕೆಳಗೆ ಕೊಡ್ಬೇಕು ಅಮ್ಮ ಅದಕ್ಕೆ ಬೆಡ್ಡು ಅದಕ್ಕೆ ಬೆಡ್ಡು ಎಲ್ಲಿ ಬೆಡ್ಡು ಅದ್ರದ್ದು ಅದಲ್ಲ ಅದಲ್ಲ ನಿಂತಿತ್ತಲ್ಲ ಏನಾಯ್ತು ರೌಂಡ್ ಬೆಡ್ಡು ಓ ಓ ಓ ಓಕೆ ಫ್ರೆಂಡ್ಸ್ ಇವಾಗ ಬೆಡ್ ರೆಡಿ ಮಾಡ್ತಾ ಇದೀವಿ ಮತ್ತೆ ಬೆಡ್ ಹೊಸ ತರದ್ ಯಾಕೆ ನಮ್ ಖುಷಿವಾಗ ತಂದಿದ್ದೆ ಬೆಡ್ ಇತ್ತು ನೋಡಿ ಐದನೇ ಸದಸ್ಯ ನಮ್ಮ ಮನೆಗೆ 5ನೇ ಸದಸ್ಯ ಒಬ್ರು ಹೊಸ ವರ್ಷಕ್ಕೆ ಜಾಯ್ನ್ ಆದ್ರು ಸುಬ್ಬರಸ್ವಾಮಿ ಎಲ್ಲಿ ಇರೋದು ಪಾಪ ಚಳಿ ಎಲ್ಲ ಅದು ವಾಮ್ ಆಗಿಡ್ಬೇಕಂತೆ ಅದು ಚಿಕ್ಕ ಮರಿ ಆಗಿರೋದ್ರಿಂದ ಅಮ್ಮನ ಮಡಲಿನಿಂದ ಈಗ ತಾನೇ ಹೊರಗಡೆ ಬಂದೆ ಬಂದಿರೋದು ಅಂದ್ರೆ 1.5 ತಿಂಗಳು ಆಗಿದೆ 1 ತಿಂಗಳು ಬಟ್ ಇದ್ರಲ್ಲೇ ಇಟ್ಟಿರೋಣ 1.5 ತಿಂಗಳು ಕೂಸು ಹಾ ಅದ್ರೊಳಗಡೆ ಓಹೋ ನೀನೆಲ್ಲ ಖುಷಿದೆ ನೋಡ್ಕೊಳ್ಳೋದು ಕೆಳಗಡೆ ಇದೆ ಅದು ಬೆಚ್ಚಿಗೋ ಕುತ್ಕೊಂಡ್ಬಿಟ್ಟಿದೆ ಕೆಳಗಡೆ ನಾನು ಹೆಂಗೆ ಹೇಳ್ಕೊಳ್ಳಿ ಬೆಚ್ಚಿಗೋ ಕುತ್ಕೊಂಡ್ಬಿಟ್ಟಿದೆ ನೋಡಿ ಪಾಪಕ್ಕೆ ದಿಂಬೆ ಎತ್ಕೊ ಎಲ್ಲಿ ಜಾಗ ಬಿಡ್ಕೊಣೆ ಎಲ್ರಿ ಎಲ್ಲೂ ಇತ್ತು ನಿಧಾನ ಭಯ ನಿಕ್ಕೆ ನಿಧಾನ ಭಯ ಆಗತ್ತೆ ಅದಕ್ಕೆ ಮತ್ತೆ ಇದಕ್ಕೆ ಸೌಂಡ್ ಆಗ್ಬಾರ್ದಂತೆ ಇನ್ನ ವಾತಾವರಣಕ್ಕೆ ಅಡ್ಜಸ್ಟ್ ಹಾರ್ಟ್ಬಿಟ್ ಎಷ್ಟು ಜೋರ ಹೊಡ್ಕೋತೈತೆ ಗೊತ್ತಾ ಖುಷಿ ಕಿಚ್ಚಬಾರ್ದು ತಗೋ ದಿಂಬು ತಗೋ ಬೇಬಿ ದಿಂಬು ನೋಡು ಖುಷಿ ಅಮ್ಮನಿಗೆ ದಿಂಬೆಲ್ಲ ಕೊಡ್ತಿದ್ದಾಳೆ ಓಕೆ ಖುಷಿಮಾ ಪ್ರಾಬಬ್ಲಿ ಅದಕ್ಕೆ ಏನು ಮಾಡಬೇಕು ಆ ಸೆಂಟರ್ನಲ್ಲಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ನೋಡಿ ಅಲ್ಲಿ ಕ್ಲೀನ್ ಅಲ್ಲಿ ಮಾಡಿ ಅದಕ್ಕೆ ಪ್ರಾವಿಷನ್ ಇದೆಯಲ್ಲ ಅಲ್ಲಿ ಎಲ್ಲೂ ಹೋಗದೆ ಇರೋ ಥರ ಅಮ್ಮ ಈ ಕಡೆ ಚಿಪ್ಪ ಅದು ಸ್ಮಾಲ್ ಬೇಬಿ ಇನ್ನು ರಕ್ಷಿತ್ ಫೋನ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಹೌದಾ ಅದೇ ಅವನಿಗೆ ಹೇಳಿದ್ದೆ ಮೆಡಿಸಿನ್ಸ್ ಎಲ್ಲ ತರಕ್ಕೆ ಅದಕ್ಕೆ ಅದು ಸಡನ್ನಾಗಿ ಬಂದಿದ ತಕ್ಷಣವೇ ಮನೆಗೆ ತುಂಬ ಭಯ ಬೀಳ್ತಾಯಿತ್ತು ಮತ್ತು
ತುಂಬಾ ನಡುಗೋದು, ಚಳಿಗೋ ಏನೋ ತುಂಬ ನಡುಗ್ತಾ ಇತ್ತು. ನಾವು ಆದಷ್ಟು ತುಂಬಾ ಪ್ಯಾಂಪರ್ ಮಾಡಿದ್ವಿ, ಅದಕ್ಕೆ ಬೆಡ್ ಕೊಟ್ಟು ಅದಕ್ಕೆ ಮ್ಯಾಟ್ ಥರ ಎಲ್ಲ ಹಾಕಿ ಅದಕ್ಕೊಂದು ಮೆತ್ತಗಿರೋ ಟವಲ್ ಥರ ಎಲ್ಲ ಕ್ಲೋಸ್ ಮಾಡಿ ಮಗು ಥರನೇ ಮಲಗಿಸಿ ಇಟ್ಟಿದ್ದೆ ನಾನು. ಇವಾಗ ಅವರು ಹೇಳಿದರು ಸೆರೆಲಾಕ್ ಕೊಡಿ ಮತ್ತು ಅಡ್ಜಸ್ಟ್ ಆಗೋಕ್ಕೆ ಒಂದು 2-3 ದಿನ ಆಗುತ್ತೆ ಅಂತ. ಸೊ ಇವಾಗ ಕೊಟ್ಟಿದ್ದೀನಿ ಸೆರೆಲಾಕ್ನ ಕಲಿಸ್ಬಿಟ್ಟು, ಸೇಮ್ ನಾವು ಮಗುಗೆ ಕೊಡ್ತೀವಲ್ಲ ವೀಟ್ ಆ್ಯಪಲ್ ಹೇಳಿದರು ಅವರು, ಅದನ್ನು ಕೊಡಿ ಅಂತ ಹೇಳಿ. ಆಮೇಲೆ ಸುಮಾರು ಮೆಡಿಸನ್ಸ್ಗಳು ಕೂಡ ಹೇಳಿದರು, ಎಲ್ಲ ತೊಗೊಂಡು ಬರೋಕ್ಕೆ ರಕ್ಷಿತ್ ಕೇಳಿದೆ ಅಂತ ಹೇಳಿದ್ನಲ್ಲ. ಇನ್ನು ನಾನು ಇತ್ಕೊರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನಾನು ಮಾಡೇ ಇಲ್ಲ ಈ ವರ್ಷದಲ್ಲಿ ಇತ್ಕೊರೆಕಾಳು ಸೀಸನ್ ಬಂದಾಗಿಂದ ಇತ್ಕೊರೆಕಾಳು ಸಾರು ಮಾಡೇ ಇರಲಿಲ್ಲ. ಸ್ವಲ್ಪ ಹೂಕೋಸು, ಆಲೂಗೆಡ್ಡೆ ಮತ್ತು ಇತ್ಕೊರೆಕಾಳು ಜಾಸ್ತಿ ಹಾಕಿ ಗ್ರೇವಿ ಥರನೂ ಆಗಬೇಕು, ಸಾಂಬಾರು ಥರನೂ ಆಗಬೇಕು ಅಂತ ಹೇಳಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಫಸ್ಟು ಈರುಳ್ಳಿ ಸೇಮ್ ಈ ಮಟನ್ ಸಾಂಬಾರಿಗೆ ಹೆಂಗೆ ಮಾಡ್ತೀವಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಬಿ, ಕೊತ್ತಂಬರಿ ಎಲ್ಲ ರುಬ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಮಸಾಲೆ ಹಾಕ್ತೀವಲ್ಲ ಅದೇ ಥರ ಸೇಮ್ ಒಗ್ಗರಣೆ ಮಾಡಿದ್ದು. ದೋಸೆ ಮಾಡೋಣ ಇದ್ರ ಜೊತೆಗೆ, ಇಲ್ಲ ಇಡ್ಲಿ ಮಾಡೋಣ, ಇಲ್ಲ ಚಪಾತಿ ಮಾಡೋಣ, ಈ ಕನ್ಫ್ಯೂಸಲ್ಲಿ ಜಾಸ್ತಿ ಇದ್ದೆ ನಾನು. ಇವಾಗಂತೂ ಯಾರ ಮನೇಲಿ ನೋಡ್ರಿ ಇತ್ಕೊರೆಕಾಳು ಇಲ್ಲ ಅವರೆಕಾಳು ಜಾಸ್ತಿ. ಇನ್ಸ್ಟಾಗ್ರಾಮಲ್ಲೇನೋ ಇದ್ರದ್ದೇ ಒಂದು ಸಾಂಗ್ ಮಾಡಿಬಿಟ್ಟವ್ರು ಇವಾಗ, ಅದನ್ನು ನೋಡಿದೆ ನಾನು. ನಾವಾದರೆ ಈ ಸರಿ ಜಾಸ್ತಿ ಅವರೆಕಾಳು ಮತ್ತು ಇತ್ಕೊರೆಕಾಳು ಜಾಸ್ತಿ ಏನು ಯೂಸೇ ಮಾಡಿಲ್ಲ ನೋಡಿ. ಆಲೆ ಎಷ್ಟೊಂದು ದಿನ ಆಗೋಯಿತು. ಇವತ್ತು ಇತ್ಕೊರೆಕಾಳು ಸಾರು ಮಾಡಿದ್ದೀನಿ. ಆಮೇಲೆ ಅಷ್ಟಿಗೆ ಚಪಾತಿ ಹಿಟ್ಟು ಕಲಸಿಟ್ಟೆ, ಇಲ್ಲ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟು ಕಲಸಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇತ್ಕೊರೆಕಾಳು ಇಟ್ಕೊಸಿಡೋದಿತ್ತು. ಅಂದರೆ ಇವಾಗ ನೆಕ್ಸ್ಟ್ ಏನಾದ್ರು ಹಬ್ಬಕ್ಕೆ, ಏನಾದ್ರು ಸಂಕ್ರಾಂತಿ ಹಬ್ಬಕ್ಕೆ ಬೇಕಲ್ವ ಇವಾಗ ಸಾಂಬಾರು ಏನಾದ್ರು ಮಾಡೋದಕ್ಕೆ. ಸೊ ಅದಕ್ಕೆ ಒಂದು ಸ್ವಲ್ಪ ಇಟ್ಕೊಸಿಟ್ಬಿಡೋಣ ಅಂತ ಅನ್ಕೋತಾ ಇದ್ದೆ. ಇನ್ನೊಂದು ಸ್ವಲ್ಪ ಅವರೆಕಾಯಿ ತಗೊಬರ್ಬೇಕು, ಇದು ಸಾಲಲ್ಲ ಆ್ಯಕ್ಚುಲಿ. ನೋಡಿ ಹೋಗಿ ಒಂದು ಸರಿ ತರೋಣ ಅಂತ ಅನ್ಕೊತಾ ಇದ್ದೆ. ಈ ಅವರೆಕಾಯಿ ಬಿಡಿಸ್ಬಿಡೋಣ, ಈ ಇತ್ಕಿಸೋದೇ ಒಂದು ತಲೆನೋವು. ಇಲ್ಲ ಮಲ್ಲೇಶ್ವರಂ ಕಡೆ ಹೋಗ್ಬಿಟ್ರೆ ಬೆಸ್ಟ್ ಅತ್ಲಾಗೆ ತೊಗೊಬಂದ್ಬಿಡೋಣ ಅಂತಲೂ ಅನಿಸ್ತಾ ಇತ್ತು ಒಂದು ಸರಿ. ನೋಡಬೇಕು, ಆದರೆ ಹೋಗ್ತೀನಿ ಇವಾಗಿಲ್ಲ, ನಾಳೆ ನಾಡಿದ್ರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಹೋಗಿ ತಗೊಂಡೇ ಬಂದ್ಬಿಡ್ತೀನಿ ಅತ್ಲಾಗೆ, ಸುಮ್ಮನೆ ತಲೆನೋವು ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ತಗೊಂಡೇ ಬಂದ್ಬಿಡ್ತೀನಿ. ಇವಾಗ ನಮ್ಮ ಪಪ್ಪಿಗೆ ಬಾತ್ ಮಾಡಿಸ್ತವ್ರೆ, ಸ್ನಾನ ಕಾಣಿಸಲ್ಲ, ಬಿಸಿಲಿದೆ ಅಲ್ಲ ಅದಕ್ಕೋಸ್ಕರ. ಇವಾಗ ಸ್ನಾನ ಅಂದರೆ ಜಸ್ಟ್ ಹಿಂಗೆ ಆ ಶಾಂಪೂ ಕಂಡೀಷ್ನರ್ ಅದೇನು ಹಾಕ್ಬಿಟ್ಟು ಅದು ಫುಲ್ಲು ಅದೇ ಥರ ಬಂದಮೇಲೆ ಒರೆಸೋದು. ನಡುಗ್ತಾ ಇದೆ ತುಂಬ, ಅಲ್ಲೆಲ್ಲ ಬಿಸಿ ಇದೆ, ಅದಕ್ಕೆ ಬಿಸಿಲಿರೋ ಟೈಮಲ್ಲಿ ಮಾಡ್ತಾಯಿದ್ದೀವಿ. ವಾ ಖುಷಿ, ಏನು ಮಾಡ್ತಾ ಇದೆ ಬೇಬಿ? ಡಾಗಿ ಸ್ನಾನ ಮಾಡ್ತಾ ಇದೆಯಾ ಬಂಗಾರು? ಅಂದರೆ ಆ ನಾಯಿದು ಒಂಥರ ಸ್ಮೆಲ್ಲು, ಅದಕ್ಕೆ ಸ್ವಲ್ಪ ಇದು ಮಾಡ್ತಾಯಿದ್ವಿ. ಅದಕ್ಕೆ ಇದೆಲ್ಲ ಮಾಡಿಸಾದ್ಮೇಲೆ ಒಂಥರ ಸ್ನಾನ ಮಾಡಿಸ್ತೀರ ಶಾಮಿ, ಅದಕ್ಕೆ ಸ್ನಾನ ಮಾಡಿಸ್ತಿರೋದು, ಸ್ನಾನ. ತೊಳೆಯಂಗಿಲ್ಲ. ಇನ್ನೊಂದು ಜಗ್ಗಲ್ಲಿ ನೀರು ಕೊಡ್ಲಾ? ಹಾಂ ಸರಿ. ರಕ್ಷಿತ್ ಎದ್ರುಕೊಂಡ್ಬಿಟ್ಟ ಸ್ಟಾರ್ಟಿಂಗು, ಅಷ್ಟಾಗಿ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಅದ್ರದ್ದು ಇನ್ನೂ ಸ್ವಲ್ಪ ಸ್ಮೆಲ್ ಥರ ಹಾಗೇ ಇತ್ತು. ಸರಿ ಬಿಡು, ಫಸ್ಟ್ ಟೈಮ್ ಅಲ್ವಾ, ತುಂಬ ನಡುಗ್ತಾಯಿದೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇನ್ನು ಖುಷಿಮಾ ನೋಡಿ, ಆ ಬರೀ ಪಪ್ಪಿ ಹತ್ರನೇ ಇದ್ದಾಳೆ, ಅಲ್ಲೇ ಪಕ್ಕದಲ್ಲೇ ದಿಂಬಾಕೊಂಡು ಮಲ್ಕೊಂಡವಳೆ. ಇವಾಗ ಅದನ್ನ ಬಿಡು ಸುಮ್ಮನೆ ಅದ್ರ ಪಾಡಿಗೆ ಅದು ಅಂತ ಹೇಳಿದೆ, ಅದಕ್ಕೆ ಫೋನ್ ನೋಡ್ತಾಳೆ. ನಾವು ಆ್ಯಕ್ಚುಲಿ ಫೋನು ಅದೆಲ್ಲ ನೋಡಬಾರ್ದು, ಅವಳು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಇದನ್ನು ತಂದಿರೋದು. ಓಕೆ ಫ್ರೆಂಡ್ಸ್, ಬೇಡ ಖುಷಿಮಾ, ನನ್ನ ಮಗಳು ಅದನ್ನು ನೋಡಿ ಕ್ಯೂಟ್. ನಿಧಾನ. ಅದಕ್ಕೆ ಬೆಡ್ ರೆಡಿ ಮಾಡಿದ್ದೀವಿ, ಬೆಡ್ ರೆಡಿ ಮಾಡಿ ಇಲ್ಲಿ ಬಿಟ್ಟಿದ್ದೀವಿ. ಸುಸು ಮಾಡೋಕ್ಕೆ ಇಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಫ್ರೆಂಡ್ಸ್. ಇದು ಮ್ಯಾಟ್ ಥರ ಐತೆ, ಇದು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಮುದ್ದು ಖುಷಿಮಾಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಮತ್ತು ಇದಕ್ಕೆ ಒಂದು ಖುಷಿಮಾ ಬೆಲ್ಲ ಹಾಕಿದ್ದೀವಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಅದು ಎಲ್ಲಿದೆ ಅಂತ ನಮಗೆ ಕೇಳಿಸಲ್ಲ. ಇದು ಆ್ಯಕ್ಚುಲಿ ಖುಷಿ ಇರು ಮುದ್ದು ಆ್ಯಕ್ಚುಲಿ ಸೌಂಡೇ ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಒಂದು ಬೆಲ್ಲ ಹಾಕಿದ್ದೀವಿ. ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕಲ್ಲ. ಮತ್ತು ನಾವು ತಂದಿರೋದು ಗರ್ಲ್ ಪಪ್ಪಿ, ಬಾಯ್ ಪಪ್ಪಿ ಅಲ್ಲ, ಗರ್ಲ್ ಪಪ್ಪಿ. ಸೊ ಖುಷಿಮಂತೂ ಹ್ಯಾಪಿ ಅಲ್ಲ, ಹ್ಯಾಪಿ. ನಿಧಾನ. ಮತ್ತು ನಮ್ಮ ಖುಷಿಮಾ ನೀಟಾಗಿ ಹ್ಯಾಂಡಲ್ ಮಾಡ್ತಾಳೆ, ನಿಧಾನಕ್ಕೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಾಳೆ. ಹಾಂ
ಹೌದಾ? ನೀವು ಅದಕ್ಕೆ ನಿಧಾನ ಇದಕ್ಕೆ ಮನೆಯೆಲ್ಲ ಮಾಡಿದ್ಲು. ನಾವು ಆ್ಯಕ್ಚುಲಿ ಇಲ್ಲಿಟ್ಟಿದ್ವಿ, ಇವಾಗ ಅದಕ್ಕೆ ನೋಡಿ ಈ ಥರ ತರಿಸಿದ್ದೀವಿ. ಮತ್ತು ವೈಪ್ಸು, ಸೊ ಇಷ್ಟು ಕೂಡ ಇದನ್ನು ಕೂಡ ತರಿಸಿದ್ವಿ. ಮತ್ತು ಅದರದ್ದೇ ಒಂದಷ್ಟು ಮೆಡಿಸನ್ಸ್ಗಳೆಲ್ಲ ಕರೆಕ್ಟಾಗಿ ಇಟ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ವಿಟಮಿನ್ಸಿಂದು ಅದು ಇದು ಅಂತೆಲ್ಲ ಇಲ್ಲೇ ಆಗಿದೆ ಫ್ರೆಂಡ್ಸ್. ಎಲ್ಲ ನೋಡಿ ಎಷ್ಟೊಂದು ಇದೆಲ್ಲದೂ ಎಲ್ಲ ಜೋಡಿಸಿ ನೀಟಾಗಿ ಅದರದ್ದೇ ಆದ ಇವಾಗ ಖುಷಿಮಾಗಿ ಈ ಥರನೇ ಸೇಮ್ ಸಿರಪ್ಗಳು ಅವಳು ಟ್ಯಾಬ್ಲೆಟ್ ಅದು ಹೆಂಗೆ ಇಡ್ತೀವೋ ಅದೇ ಥರ ನಾವು ಈ ಪಪ್ಪಿಗೂ ಕೂಡ ಇಟ್ಟಿದ್ದೀವಿ. ಸೊ ಅಲ್ಲಿ ಎಮರ್ಜೆನ್ಸಿ ಅದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಅದು ಡೈಲಿ ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಇವಾಗ ತುಂಬ ಚಳಿ ಆಗ್ತಾಯಿತ್ತು ಅಂತ ಹೇಳಿ ಇವಾಗ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ದು ನಾವು. ಅಂದರೆ ಸೋಮು ಇಲ್ಲೇ ಇರಲಿ ಬಿಡು ನಿಖಿತ, ಸ್ವಲ್ಪ ಹೆವಿ ಚಳಿ ಇದೆ ಅಲ್ಲ, ಸೊ ಅದಕ್ಕೋಸ್ಕರ ಇಟ್ಟಿರೋ ಅಂಥದ್ದು. ಖುಷಿ ಹೋಮ್ವರ್ಕ್ ಮಾಡ್ತೀಯಾ ನೀನು? ಮ್ಯಾಮ್ ಹೇಳಿ ಕಳಿಸಿದ್ದಾರೆ ಹೋಮ್ವರ್ಕ್ ಮಾಡಿಕೊಟ್ಟು ಕಳಿಸಿ ಅಂತ ಹೇಳಿ. ಹಾಂ ತಗೊಳ್ಳಿ. ಇವಾಗ ನೋಡಿ, ಇಲ್ಲಿ ನೋಡಿ ಮಲಗಿಸಿರೋದು ನೋಡಿ, ರಗ್ಗೊಚ್ಬಿಟ್ಟು. ಖುಷಿಮಾ ಇದು ನಿಂದು ಕಣೋ ಕುಸು, ನಿಂದು ಇದು ಸ್ಕೂಲಿಂದ ಇದು. ಡೇ ಕೇರ್ದು ಕಣ, ಅದಲ್ಲಿಡೋ ಖುಷಿ. ಬೇಡ, ವಾಶ್ ಮಾಡಿದ್ದೀನಿ, ಅದು ಡೇ ಕೇರ್ದದು. ನೀನು ಸ್ಕೂಲಲ್ಲಿ ಹೊಚ್ಕೊಳ್ಳೋದದು, ಏಟ್ ಕೊಡ್ತೀನಿ. ಮಾಡ್ಬಾರ್ದಂಗೆ, ಭಯ ಪಡುತ್ತೆ ಇದು. ಆಮೇಲೆ ಮಲ್ಗುಸಪ್ಪ ಅಲ್ಲಿ ಮಲ್ಗುಸು. ಅವಳಿಗೊಂದು ರಗ್ ಬೇರೆ ಕ್ಲೋಸ್ ಮಾಡೋಕ್ಕೆ, ಅವಳಿಗೆ ಪಿಲ್ಲೋ ನೋಡಿ ಇದೆಲ್ಲ ಆಗಿದೆ. ಒಟ್ಟಲ್ಲಿ ಖುಷಿಮಾದು ಇದು ಆ್ಯಕ್ಚುಲಿ ಖುಷಿಮಾದು ನಮ್ಮ ಪಪ್ಪಿಗೆ ಅರೇಂಜ್ ಮಾಡಿದ್ವಿ. ಇನ್ನು ಹೊರಗಂತೂ ಅದು ಎಷ್ಟು ಚಳಿ ಇದೆ ಅಂದರೆ ನನಗಂತೂ ಸಂಡೇ ಇವತ್ತು. ಬಾರೆ ಸುಬ್ಬಿ, ಎಣ್ಣೆ ಚೆನ್ನಾಗಿ ಹಚ್ಚಿದ್ದೀನಿ. ಇಲ್ಲಿ ಸಿಕ್ಕಾಬಿಡಿ ಎಣ್ಣೆ ಹಾಕ್ಬಿಟ್ಟು ಜುಟ್ಟು ಹಾಕಿದ್ದೀವಿ ಫ್ರೆಂಡ್ಸ್. ನಮ್ಮ ಖುಷಿಯಮ್ಮಗೆ ಜುಟ್ಟು ಹಾಕಿಸ್ಕೊಳ್ಳಲ್ಲ, ಹಾಕಿದ್ದೀನಿ. ಹಾಂ ಓಕೆ. ಏನು ನಮ್ಮ ಪಪ್ಪಿಗೊಂದು ಹೆಸರಿಡಬೇಕು. ಏನು ಹೆಸರಿಡೋಣ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಹೆಸರಿಡೋಣ ಅಂತ ಹೇಳಿ. ಸೊ ನಿಮಗೂ ಯಾವುದಾದ್ರೂ ಐಡಿಯಾ ಇತ್ತು ಅಂದರೆ ಒಂದಷ್ಟು ಹೆಸರುಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನೋಡೋಣ, ಒಂದು ಐಡಿಯಾ ಬರುತ್ತೆ. ನಾವು ಒಂದಷ್ಟು ಹೆಸರುಗಳನ್ನ ಇಟ್ಕೊಂಡಿದ್ದೀನಿ, ಯಾವ ಹೆಸರು ಇಡಬೇಕು ಅಂತ ಸರ್ ಐಡಿಯಾ ಇಲ್ಲ. ನೋಡ್ಕೊಂಡು ಮಾಡ್ಕೊಂಡು ಇಡೋಣ ಅಂತ ಹೇಳ್ಬಿಟ್ಟು. ಈಸಿಯಾಗಿರಬೇಕು, ಖುಷಿಗೂ ಕರೆಯೋದಕ್ಕೆ ಈಸಿಯಾಗಿರಬೇಕು. ಅದಕ್ಕೋಸ್ಕರ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಮುದ್ದುಮ್ಮ ಇಷ್ಟೊತ್ತರೆಗೂ ಸೈಲೆಂಟಾಗಿದ್ದೆ ಕಣೆ. ಸೊ ವೀಡಿಯೋ ಮಾಡೋಣ, ವೀಡಿಯೋ ಎಂಡ್ ಮಾಡೋಣ ಅನ್ನೋ ಟೈಮಲ್ಲಿ ನೀನು ಮಾಡ್ತಾ ಇರೋದು ಕೂಸು. ಅಲ್ಲೋಗು, ಹೋಗು ಬಾ. ಮತ್ತೆ ಸುಮ್ಮನೆ ಸೈಲೆಂಟಾಗಿರ್ಬೇಕು ನನಗೆ. ಓಕೆ ಹಿಂಗೆ. ಮತ್ತು ಏನು ಗೊತ್ತಾ, ಪಪ್ಪಿಗಳನ್ನ ತರೋದಲ್ಲ, ತಂದಮೇಲೆ ಅದೇ ರೀತಿ ನೀಟಾಗಿ ನೋಡ್ಕೊಂಡು ಮಕ್ಕಳು ಥರ ಸೇಮ್ ಅದು. ಮತ್ತು ನಾನಂತೂ ಫಸ್ಟೆಲ್ಲ ಹೆಂಗೆ ಅಂತಂದರೆ ಯಾವುದಾದ್ರೂ ನಾಯಿ ಸುಸ್ಸು ಮಾಡಿಬಿಟ್ರೆ ಪಾಟಿ ಮಾಡಿಬಿಟ್ರೆ ಒಂಥರ ಮಾಡ್ಕೊತಿದ್ದೆ. ಇವಾಗ ಇದು ಫಸ್ಟಿಗೆ ಹಂಗೆ ಅನಿಸುತ್ತೆ, ಆಮೇಲೆ ಸೋಮ ಹೇಳ್ತೀರೆ ನಿಖಿತ ಹೋಗ್ತಾ ಎಲ್ಲ ಸರಿ ಹೋಗ್ತಾನೆ ಚೆನ್ನಾಗಂತ ಅನಿಸುತ್ತೆ, ಟೆನ್ಷನ್ ಮಾಡ್ಕೊಬೇಡ ನೀನು ಆಮೇಲೆ ನೋಡು ಅಂತ ಹೇಳ್ತಾಯಿದ್ರು. ಪರವಾಗಿಲ್ಲ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಆದರೆ ಏನಂದರೆ ಈ ಚಳಿಗೆ ಅದಿನ್ನೂ ಒಂದು 45 ಡೇಸ್ ಪಪ್ಪಿ ಅಲ್ವಾ, ಸೊ ನಡುಗ್ತಾ ಇದೆ, ಹೆವಿ ಗಡಗಡ ಅಂತ ನಡುಗ್ತದೆ. ಅದಕ್ಕೆ ಅವಳಿಗೆ ಅಂತ ಒಂದೆಲ್ಲ ಸೆಟ್ ಮಾಡಿ ನೀಟಾಗಿ ಇಟ್ಟಿದ್ದೀವಿ ಫ್ರೆಂಡ್ಸ್. ಓಕೆ, ನೋಡೋಣ ಹೆಂಗಿರುತ್ತೆ ಏನು ಎತ್ತ ಅಂತ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಒಳ್ಳೆಯ ಹೆಸರಿಟ್ಟು. ಮತ್ತು ಇವಾಗ ಸ್ನಾನ ಬೇರೆ ಮಾಡಿಸಿಲ್ಲ, ಅದೊಂದು ಪ್ರಾಬ್ಲಮ್ಮು. ಅದಿನ್ನೂ ಹುಟ್ಟಿದಾಗಲಿಂದ ಸ್ನಾನ ಮಾಡಿಸಿಲ್ಲ ನಾನು. ಆದ್ರೂ ಏನೋ ಒಂದು ಆರ್ಡ್ರ್ ಮಾಡಿದ್ದೀನಿ. ಬಂತಲ್ಲ ಖುಷಿ, ಅದು ಎಲ್ಲಿ ಖುಷಿ ಅದು ರೀ, ಅದೆಲ್ಲಿಟ್ರಿ? ನಮ್ಮ ರಿಷಿ ಇದರಲ್ಲೆಲ್ಲ ಪರಿಣಿತ ಹೊಂದಿರೋನಿಲ್ವ, ಅದಕ್ಕೆ ಹಾಕಿದ್ನು. ಅದೇನೋ ಫೋಮಿನ್ ಬರುತ್ತೆ, ಅದು ಡ್ರೈ ವಾಶ್ ಥರ, ಅದೇನೋ ಕ್ಲಿನ್ಸರ್ ಥರ, ಅದನ್ನು ಅಪ್ಲೈ ಮಾಡಿ ಡ್ರೈ ಕ್ಲಾತಲ್ಲಿ ಇದು ಮಾಡು ಅಂತ ಹೇಳೋನೆ. ಅದನ್ನೊಂಚೂರು ಮಾಡ್ತೀನಿ. 1 2 2.5. ಇವಾಗ ನೀನು ಅದನ್ನು ಎತ್ತಿಡ್ಲಿಲ್ಲ ಅಂದರೆ ಖುಷಿ ಸೌಂಡ್ ಆಗ್ತಾ ಇದೆ ನನಗೆ. ಖುಷಿಮಾ ಓಕೆ ಅಂತ ನಿಧಾನಕ್ಕೆ ಮಾಡ್ತಾಳೆ. ಓಕೆ ಆ ಮ್ಯಾಟ್ ಮೇಲೆ ಯಾರು ಇಷ್ಟೊತ್ತರೆಗೂ ಸೈಲೆಂಟ್ ಆಗಿದ್ಲು, ಇವಾಗ ಎದ್ಬಿಟ್ಟೈತೆ ಹಾವಳಿ. ಅಯ್ಯೋ ಆಡ್ಕೊ ಸಂಡೇ ಅಲ್ವಾ, ಆಡ್ಕೊ. ನಾಳೆಯಿಂದ ಸ್ಕೂಲಿಗೆ ಹೋಯ್ತಂತಂದರೆ ಆಮೇಲೆ ಗೊತ್ತಾಗುತ್ತೆ ನಿನಗೆ. ಸೊ ಓಕೆ ಫ್ರೆಂಡ್ಸ್, ಜೊತೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ.
ಸೊ ಇವತ್ತೆಲ್ಲ ಸ್ಪೆಷಲ್ ಅಂತ ಏನು ಮಾಡಲಿಲ್ಲ ನಾನು, ಅಡುಗೆ ಎಲ್ಲ ಇದರಲ್ಲೇ ಜೆಂಟ್ಸ್ ಯಾಕೋ ಅದನ್ನು ತಿನ್ಬೇಕಂತಲೇ ಫೀಲ್ ಆಗ್ತಾಯಿಲ್ಲ ನಾನ್ ವೆಜ್ಜು. ಅದಕ್ಕೋಸ್ಕರ ಟೊಮೊಟೊ ಸಾರು ಮಾಡಿ ಎಗ್ ಬುರ್ಜಿ ಮಾಡಿದೆ ಲೈಟಾಗಿ ಈರುಳ್ಳಿ ಹಾಕಿ ಮಾಡ್ಬಿಟ್ಟು ಎಗ್ ಬುರ್ಜಿ ಮಾಡಿದೆ. ಅದನ್ನೇ ಊಟ ಮಾಡ್ಕೊಳ್ಳೋಣ ಅಂತೇಳಿ. ಇವಾಗಂತೂ ಹೊಟ್ಟೆ ಹಸಿವಿಲ್ಲ ನನಗೆ, ಖುಷಿಯಾಗಿ ಏನಾದ್ರು ಒಂದು ಸ್ವಲ್ಪ ತಿನ್ನೋಣ ಅಂತ ಬಂದು ಮೋಮೋಸ್ ತರಿಸ್ಕೊಂಡಿದ್ದು, ವೆಜ್ ಮೋಮೋಸು. ಸೊ ಅದನ್ನು ತಿಂದರು. ಪನ್ನೀರ್ ಮೋಮೋಸ್ ಇಷ್ಟ ಆಗಲಿ, ವೆಜ್ ಮೋಮೋಸ್ ಬೇಕಂತ ತರಿಸ್ಕೊಟ್ಟಿದ್ದು. ಸೊ ರಕ್ಷ ತಂದುಕೊಟ್ಟಿದ್ದ. ಆದ್ದರಿಂದ ವೆಲ್ಕಮ್ ಟು ಹೋಮ. ಹೇಳು ಹಾಯ್ ಫ್ರೆಂಡ್. ವೆಲ್ಕಮ್. ನನ್ನ ಬಂಗಾರ ಸರಿ ಬಾಯ್ ಮಾಡ್ಬಿಡು ಎಲ್ರಿಗೂ. ಓಕೆ ಬಾಯ್. ಓಕೆ ಬಾಯ್. ಮತ್ತೆ ಸಿಗೋಣ. ಲವ್ ಯು ಆಲ್. ಸುಬ್ಬಕ್ಕ ಅದು ಎತ್ಕೊಂಡು ನೋಡಿ ಬಟ್ಟೆ ಎಲ್ಲ ಪಪ್ಪೀಸ್ ಮೇಲೆ ಬತ್ತೈತೆ ಕಣೋ ಗುರು. ಸೊ ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಪಪ್ಪಿಗೆ ಏನು ಹೆಸರು ಇಡಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಏನು ಹೆಸರು ಡಿಸೈಡ್ ಮಾಡೋಣ ನಿಮ್ಮ ಕಮೆಂಟ್ಗಳೆಲ್ಲ. ಆಮೇಲೆ ನಾವೇನು ಅಂದ್ಕೊಂಡಿದ್ದೀವಿ, ಸೌಮ್ಯ ಯಾವ ಹೆಸರು ಇಡಬೇಕಂತ ಅಂದ್ಕೊಂಡಿದ್ರೆ ಅದೆಲ್ಲ ಡಿಸೈಡ್ ಮಾಡಿ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಹೇಳ್ತೀನಿ, ಓಕೆ? ನಾನು ಒಂದಷ್ಟು ನಮ್ಮ ಇಂಡಿಯಾನಲ್ಲಿ ಟಾಗ್ ನೇಮ್ಸ್ ಏನೇನು ಬೇಕು ಅದೆಲ್ಲ ಸರ್ಚ್ ಮಾಡಿದ್ದೀನಿ, ನೋಡುವ, ಓಕೆ? ಸೊ ಸಿಗೋ ಮತ್ತೆ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.